ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಬಂದಂತ ಒಂದು ಮೇಜರ್ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ಅಪ್ಡೇಟ್ ಕಳೆದ ವಾರ ಬಂದಂತದ್ದು. ಏನದು, ಏನೆಲ್ಲ ಹೇಳಿದ್ದಾರೆ, ಯಾವ ಸೆಕ್ಟರ್ಗೆ ಇದು ಅನುಕೂಲವನ್ನು ತರುತ್ತೆ, ಈ ಎಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆ ಆದ್ರೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ, ಹಾಗಾಗಿ ಮಿಸ್ ಮಾಡದೆ ಈ ಎರಡು ಅಕೌಂಟ್ ಗಳನ್ನ ಫಾಲೋ ಮಾಡಿ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳನ್ನ. ಹಾಗೆ ಈ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ ಫೇಕ್ ಅಕೌಂಟ್ ಗಳ ಹಾವಳಿ ಇರುತ್ತೆ. ನೋಡಿ, ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಇದಾಗಿರುತ್ತೆ, ಸ್ಟಾಕ್ ಮಾರ್ಕೆಟ್ ಕನ್ನಡ.smk. ಇದನ್ನ ಮಾತ್ರ ಫಾಲೋ ಮಾಡಿ. ಹಾಗೆ ನೀವು ನಮ್ಮ ಯಾವುದೇ ಅಕೌಂಟ್ ಫಾಲೋ ಮಾಡಬೇಕು ಅಂದ್ರೂ ಯೂಟ್ಯೂಬ್ ಅಲ್ಲೇ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಲಿಂಕ್ ಗಳು ಸಿಗುತ್ತೆ. ಇವುಗಳು ಮಾತ್ರ ನಮ್ಮ ಅಫಿಷಿಯಲ್ ಚಾನೆಲ್ಗಳು ಅಥವಾ ಅಕೌಂಟ್ಗಳು. ಇವುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಕೌಂಟ್ ಗಳನ್ನ ನಾವು ಹೊಂದಿಲ್ಲ. ಇನ್ ಕೇಸ್ ಹಂಗೇನಾದ್ರೂ ಯಾವ್ದಾದ್ರು ಹೊಸದನ್ನ ನಾವು ಮಾಡ್ಕೊಂಡ್ರೆ ಅದನ್ನ ನಿಮ್ಗೆ ವಿಡಿಯೋದ ಮೂಲಕನೇ ತಿಳಿಸ್ತೀವಿ. ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಸೇರ್ಕೊಳ್ಳಿ, ಅಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ ಗಳನ್ನ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇರ್ತೀವಿ. ಹಾಗೆ ನಾವು ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಮಾಡೋದಿಲ್ಲ, ಈ ಗ್ರೂಪ್ ನ ಸೇರ್ಕೊಳ್ಳಿ, ಆ ಗ್ರೂಪ್ ನ ಸೇರ್ಕೊಳ್ಳಿ ಅಂತ. ಹಂಗೇನಾದ್ರೂ ಇಂಡಿವಿಜುವಲ್ ಮೆಸೇಜ್ ಬಂದಿದೆ ಅಂದ್ರೆ ಅದು ಫೇಕ್ ಅಕೌಂಟ್ ಅಥವಾ ಫ್ರಾಡ್ ಗಳ ಅಕೌಂಟ್ ಆಗಿರುತ್ತೆ. ಅಂತವನ್ನ ಫಾಲೋ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಅವು ನಮ್ಮ ಚಾನಲ್ ಗಳಾಗಿರೋದಿಲ್ಲ. ಸೊ ಸೇಫ್ ಆಗಿರಿ. ಇಲ್ಲೇ ಎಲ್ಲ ಲಿಂಕ್ ಇದೆ, ಆ ಅಕೌಂಟ್ ಗಳು ಮಾತ್ರ ನಮ್ಮವು. ಅವುಗಳನ್ನ ಬಿಟ್ಟು ಬೇರೆ ಯಾವುದನ್ನು ಫಾಲೋ ಮಾಡಕ್ ಹೋಗ್ಬೇಡಿ. ಅಂದ್ರೆ ನಮ್ಮ ಲೋಗೋ ಅಥವಾ ನಮ್ಮ ಬ್ಯಾನರ್ ಅನ್ನ ಬಳಸ್ಕೊಂಡು ಇದೇ ರೀತಿ ಕಾಣ್ತಾ ಇದೆ ಅಂದ್ರೆ ನಾವು ಅಂತ ನಂಬಕ್ ಹೋಗ್ಬೇಡಿ. ಆ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಈ ತರದ ಅವಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನು ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಉದಾಹರಣೆಗಾಗಿ ಸ್ಟಾಕ್ ನ ತಗೊಂಡ್ರೆ ಅದು ಯಾವ್ದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೋಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನಾನು ಅವಾಗಲೇ ಹೇಳಿದೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹಲವು ದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಅದರಲ್ಲಿ ನೆದರ್ಲ್ಯಾಂಡ್ಸ್ ಕೂಡ ಒಂದಾಗಿತ್ತು. ನೆದರ್ಲ್ಯಾಂಡ್ಸ್ ನ ಹೇಗಲ್ಲಿ ಮಾತಾಡುವಾಗ 4 ಅಂಬಿಷನ್ಸ್ ಬಗ್ಗೆ ಮಾತಾಡಿದ್ದಾರೆ. ಭಾರತ ನೆಕ್ಸ್ಟ್ ಏನ್ ಅಂಬಿಷನ್ಸ್ ಅನ್ನ ಇಟ್ಕೊಂಡಿದೆ ಅಂತ, ಆ ಅಂಬಿಷನ್ಸ್ ಬಗ್ಗೆನೆ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ಇದು ಸ್ಟಾಕ್ ಮಾರ್ಕೆಟ್ಗೂ ಕೂಡ ಸಂಬಂಧಪಟ್ಟಿದೆ, ಡೈರೆಕ್ಟ್ ಲಿಂಕ್ ಆಗಿರೋ ಅಂತದ್ದೇನ. ಹಾಗಾಗಿ ಅದನ್ನ ಆಸ್ ಎ ಇನ್ವೆಸ್ಟರ್ಸ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ನೆದರ್ಲ್ಯಾಂಡ್ಸ್ ನ ಹೇಗಲ್ಲಿ ಏನ್ ಮಾತಾಡಿದ್ದಾರೆ, ಯಾವುದರ ಬಗ್ಗೆ ಮಾತಾಡಿದ್ದಾರೆ ತಿಳ್ಕೊಳ್ಳೋಣ. ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಹಾಯ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಹಾಗೆ ನೀವು ಸಂಪರ್ಕ ಮಾಡೋದಕ್ಕೆ ಮುಂಚೆ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕು ನಮ್ಮ ಮೂಲಕ. ಹಾಗಾಗಿ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಆ ಲಿಂಕ್ ನ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಟಾಪಿಕ್ ಕಡೆ ನಾವು ಬರೋದಾದ್ರೆ ನೋಡಬಹುದು, ಫ್ರಮ್ ಒಲಿಂಪಿಕ್ಸ್ ಟು ಸೆಮಿಕಂಡಕ್ಟರ್ಸ್, The 4 ambitions PM Modi laid out for India during Netherlands visit. 4 ambitions ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಏನು ಆ ಅಂಬಿಷನ್ಸ್ ಗಳು ಅಥವಾ ಭಾರತದ ಮುಂದಿನ ಗುರಿಗಳೇನು? ಮೊದಲನೇ ಪಾಯಿಂಟ್ ನೋಡಬಹುದು, ಹೋಸ್ಟ್ ದ ಒಲಿಂಪಿಕ್ಸ್. ಒಲಿಂಪಿಕ್ಸ್ ಅನ್ನ ಭಾರತದಲ್ಲಿ ಆಯೋಜನೆ ಮಾಡುವಂತದ್ದು. ಲೈಕ್ಲಿ ಇನ್ 2036, 2036 ಒಲಿಂಪಿಕ್ ಆಗಬಹುದು. ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ, ಇನ್ನು ಅನೌನ್ಸ್ ಆಗಿಲ್ಲ. ಇದು 2036 ಒಲಿಂಪಿಕ್ ಅನ್ನ ಭಾರತದಲ್ಲಿ ಆಯೋಜನೆ ಮಾಡಬೇಕು ಅನ್ನೋದು ಅವರ ಗುರಿಯಾಗಿದೆ. ಯಾಕಂದ್ರೆ ಯಾವುದೇ ಒಂದು ಸ್ಪೋರ್ಟ್ಸ್ ಇವೆಂಟ್ ಆದ್ರೆ ಅದು ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಗೆ ಕಾರಣ ಆಗುತ್ತೆ. ಸ್ಪೋರ್ಟಿಂಗ್ ಎಕೋ ಸಿಸ್ಟಮ್ ಆಗ್ಬೋದು, ಅಥವಾ ಇಂಟರ್ನ್ಯಾಷನಲ್ ಸಂಬಂಧಗಳಿಗೆ ಆಗ್ಬೋದು, ಅಥವಾ ಪ್ರೊಫೈಲ್ ಗೆ ಆಗ್ಬೋದು. ಹಾಗೆ ಎಕನಾಮಿಕಲಿ ಕೂಡ ಒಂದಷ್ಟು ಲಾಭವನ್ನು ತರುತ್ತೆ. ಯಾಕಂದ್ರೆ ಟೂರಿಸಂ ಮುನ್ನೆಲೆಗೆ ಬರುತ್ತೆ, ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಸರ್ಕಾರ ಕೂಡ ಅದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗುತ್ತೆ. ಜೊತೆಗೆ ವಿಸಿಟರ್ಸ್ ಜಾಸ್ತಿ ಆಗ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ ಭಾರತ ಅಂದಾಗ. ಆ ನಿಟ್ಟಿನಲ್ಲಿ ಭಾರತ ಒಲಿಂಪಿಕ್ಸ್ ಅನ್ನ ಆಯೋಜನೆ ಮಾಡುವಂತ ಗುರಿಯನ್ನ ಇಟ್ಕೊಂಡಿದೆ. ಅದು 2036 ಸಾಧ್ಯ ಆಗುತ್ತಾ ಅಥವಾ ಅದರ ನಂತರ ಸಾಧ್ಯ ಆಗುತ್ತಾ ಕಾದು ನೋಡ್ಬೇಕಾಗಿದೆ. 2034 ಈಗಾಗಲೇ ಫಿಕ್ಸ್ ಆಗಿದೆ ಯಾವೆಲ್ಲ ದೇಶಗಳಲ್ಲಿ ಆಗುತ್ತೆ ಅಂತ. 2036 ಇನ್ನು ಫಿಕ್ಸ್ ಆಗಿಲ್ಲ. ನೆಕ್ಸ್ಟ್ ಒಲಿಂಪಿಕ್ಸ್ ಏನಿರುತ್ತೆ 2026 ಅಂದ್ರೆ ಇದೇ ವರ್ಷ ವಿಂಟರ್ ಅಲ್ಲಿ ಇರುತ್ತೆ. ವಿಂಟರ್ ಒಲಿಂಪಿಕ್ಸ್ ಮೇ ಬಿ ಆಗ ಡಿಸೈಡ್ ಆಗುತ್ತೆ 2036 ಯಾವ ದೇಶದಲ್ಲಿ ನಡೆಯುತ್ತೆ ಅಂತ. ಇದನ್ನ ಟಾರ್ಗೆಟ್ ಹಾಕೊಂಡಿದೆ. ಇನ್ನು ಎರಡನೇ ಗುರಿಗೆ ಬರೋದಾದ್ರೆ ನೋಡಬಹುದು, ಬಿಕಮ್ ಎ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅನ್ನುವಂತ ಗುರಿಯನ್ನ ಹಾಕೊಂಡಿರೋ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದು ಕೂಡ ಆಸ್ ಎ ಇನ್ವೆಸ್ಟರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಈಗ ಯಾರು ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಹಬ್? ಚೈನಾ 20 ವರ್ಷದ ಮುಂಚೆನೆ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು. 20-30 ವರ್ಷದ ಮುಂಚೆನೆ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು. ಹಾಗಾಗಿ
ಅವರೀಗ ಅಪೋಸಿಷನ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ಈಗ ಭಾರತ ಈ ಕಡೆ ಫೋಕಸ್ ಮಾಡ್ತಾ ಇದೆ, ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅಂತ. ಖಂಡಿತ ಇದು ಒಳ್ಳೆಯ ಬೆಳವಣಿಗೆನೆ. ಜೊತೆಗೆ ಈ ನಿಟ್ಟಿನಲ್ಲಿ ಈಗಾಗಲೇ ಭಾರತ ಕಾರ್ಯಪ್ರವೃತ್ತ ಕೂಡ ಆಗಿದೆ. ನೀವು ಇಲ್ಲಿ ನೋಡಬಹುದು, ಮೋದಿ ಸೆಡ್ ಕಂಟ್ರೀಸ್ ಯೂತ್ ಆರ್ ಡ್ರೈವಿಂಗ್ ಇನೋವೇಷನ್ ಇನ್ ಸೆಕ್ಟರ್ಸ್ ಸಚ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿ. ಇಲ್ಲಿ ಹೊಸ ಇನೋವೇಷನ್ ಮಾಡ್ತಿದ್ದಾರೆ. ಭಾರತ ಈಗ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅನ್ನು ಹೊಂದಿರುವಂತಹ ದೇಶ ವಿಶ್ವದಲ್ಲಿ. ಜೊತೆಗೆ 12 ಸೆಮಿ ಕಂಡಕ್ಟರ್ ಪ್ಲಾಂಟ್ಸ್ ಕೂಡ ಈಗಾಗಲೇ ಪ್ರೊಡಕ್ಷನ್ ಮಾಡ್ತೇವೆ, ಇನ್ನು ಕೆಲವು ನಿರ್ಮಾಣದ ಹಂತದಲ್ಲಿದ್ದಾವೆ ಅಂತ ಹೇಳಿದ್ದಾರೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು ಹಿಡಿತ ಸಾಧಿಸಬೇಕು ಅನ್ನೋದು ಭಾರತದ ಗುರಿಯಾಗಿದೆ. ಮುಂದಿನ ದಿನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುವಂತ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನು ಅಗ್ರೆಸಿವ್ ಆಗಿ ಕಾರ್ಯಪ್ರವೃತ್ತರಾದ್ರೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತ ಕಂಪನಿಗಳನ್ನ ನೀವು ಸ್ಟಡಿ ಮಾಡಬಹುದಾಗಿರುತ್ತೆ. ಇನ್ನು 3ನೇ ಪಾಯಿಂಟ್ಗೆ ನಾವು ಬರೋದಾದ್ರೆ, ಬಿಕಮ್ ಎ ಗ್ರೀನ್ ಎನರ್ಜಿ ಹಬ್. ಇದು ಬಹಳನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಾನು ತುಂಬಾ ಸಲ ಕವರ್ ಮಾಡಿದ್ದೀನಿ ಇದ್ರ ಬಗ್ಗೆ. ಈವನ್ ಲಾಸ್ಟ್ ವೀಕ್ ಇದ್ದಂತ ವೆಬಿನಾರ್ ಅಲ್ಲೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಸಾಕಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಅದಕ್ಕೆ ಕಾರಣನೇ ಸರ್ಕಾರ ಈ ಕಡೆ ಹೆಚ್ಚು ಗಮನ ಹರಿಸ್ತಾ ಇದೆ. ಯಾಕೆ ಅಂತಂದ್ರೆ ಅದರಲ್ಲೂ ಈಗ ಮಿಡ್ಲ್ ಈಸ್ಟ್ ಕ್ರೈಸಿಸ್ ಇನ್ನು ಈ ಕಡೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದನ್ನ ತೋರಿಸ್ತಾ ಇದೆ ಗ್ರೀನ್ ಎನರ್ಜಿ ಕಡೆ. ಯಾಕಂದ್ರೆ ಈಗ ಕ್ರೂಡ್ ಪ್ರೈಸಸ್ ಎಲಿವೇಟೆಡ್ ಆಗಿರೋದ್ರಿಂದ ಗ್ರೀನ್ ಎನರ್ಜಿ ಕಡೆ ಫೋಕಸ್ ಮಾಡಲೇಬೇಕಾದಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದೀವಿ. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಗ್ರೀನ್ ಎನರ್ಜಿ ಅನ್ನೋದು ಅನ್ಲಿಮಿಟೆಡ್ ಆಗಿ ಸಿಗುತ್ತೆ, ಅದನ್ನ ನಾವು ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಈ ಮುಂಚೆ ಏನಾಗ್ತಿತ್ತು, ಅದನ್ನ ಬಳಕೆ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ, ಅಂದ್ರೆ ಉತ್ಪಾದನೆ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು. ಹೀಗೆ ಬೇರೆ ಬೇರೆ ರೀಸನ್ ಗಳಿರ್ತಾ ಇತ್ತು. ಅದಕ್ಕಿಂತ ಕ್ರೂಡ್ ಖರ್ಚು ಕಡಿಮೆ ಅನಿಸ್ತಾ ಇತ್ತು. ಬಟ್ ಈಗ ಹಂಗಿಲ್ಲ. ಟೆಕ್ನಾಲಜಿ ಡೆವಲಪ್ ಆದಂಗೆ ಅಲ್ಲೂ ಕೂಡ ಹಲವು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ಜೊತೆಗೆ ಕಾಸ್ಟ್ ಕೂಡ ಡ್ರಾಸ್ಟಿಕಲಿ ಕಡಿಮೆ ಆಗ್ತಿದೆ. ಹಾಗಾಗಿ ಗ್ರೀನ್ ಎನರ್ಜಿ ಈಗ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇನ್ನು ಒಂದ್ ಸ್ವಲ್ಪ ದಿನ ಹೋದ್ರೆ ಇನ್ನೂ ಕಾಸ್ಟ್ ಕಡಿಮೆ ಆಗ್ಬಹುದು. ಬಟ್ ಈಗಾಗಲೇ ಭಾರತ ಅಂತೂ ತುಂಬಾ ಚೆನ್ನಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ರಿನ್ಯೂವಬಲ್ ಎನರ್ಜಿ ವಿಚಾರದಲ್ಲಿ. ಹಾಗಾಗಿ ಮುಂದೆ ಕೂಡ ಗ್ರೀನ್ ಎನರ್ಜಿ ಹಬ್ ಆಗಬೇಕು ನಾವು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡೆ ಮೂವ್ ಆಗ್ತಾ ಇದೆ ಭಾರತ. ಇದು ಕೂಡ ಈ ಸೆಕ್ಟರ್ಗೆ ಒಳ್ಳೆಯ ಬೆಳವಣಿಗೆ. ಹಾಗೆ ಆಸ್ ಎ ಇನ್ವೆಸ್ಟರ್ಸ್ ನೀವೇನಾದ್ರೂ ಈ ಸೆಗ್ಮೆಂಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ನೀವು ಇನ್ನು ಹೆಚ್ಚಿನ ವಿಷಯಗಳನ್ನ ಈ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಮೇ ಬಿ ಅದು ನಿಮಗೆ ಲಾಭವನ್ನು ಕೂಡ ಕೊಡಬಹುದು. ನೋಡಬಹುದು, ಕಂಟ್ರೀಸ್ ಗೋಲ್ಸ್ ಈಸ್ ಟು ಬಿಕಮ್ ಎ ಗ್ಲೋಬಲ್ ಗ್ರೀನ್ ಪವರ್ ಹಬ್. ಈ ಹೈಲೈಟೆಡ್ ಇಂಡಿಯಾಸ್ ಮ್ಯಾಸಿವ್ ಸೋಲಾರ್ ಪಾರ್ಕ್ಸ್ ಅಂಡ್ ಗ್ರೋಯಿಂಗ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ. ಭಾರತದಲ್ಲಿ ಇರುವಂತಹ ದೊಡ್ಡ ಸೋಲಾರ್ ಪಾರ್ಕ್ ಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹಾಗೆ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಏನು ಗ್ರೋ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೋಡಬಹುದು, 2025ರಲ್ಲಿ ಭಾರತ ವಿಶ್ವದ 3ನೇ ದೊಡ್ಡ ದೇಶ ಆಗಿದೆ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯಲ್ಲಿ. ಜೊತೆಗೆ ಹೈಯೆಸ್ಟ್ ಎವರ್ ರಿನ್ಯೂವಬಲ್ ಎನರ್ಜಿಯನ್ನ ಜನರೇಟ್ ಮಾಡಿದೆ. ಸೊ ಗ್ರೀನ್ ಎನರ್ಜಿ ಹಬ್ ಆಗೋದು ಭಾರತದ ಗುರಿಯಾಗಿದೆ. ಇನ್ನು 4ನೇ ಪಾಯಿಂಟ್ಗೆ ಬರೋದಾದ್ರೆ, ಬಿಕಮ್ ದ ವರ್ಲ್ಡ್ಸ್ ಗ್ರೋತ್ ಎಂಜಿನ್. ವಿಶ್ವದ ಗ್ರೋತ್ ನ ಎಂಜಿನ್ ಆಗಬೇಕು ಭಾರತ ಅನ್ನುವಂತ ಗುರಿಯನ್ನ ಇಟ್ಕೊಂಡಿದೆ. ಥ್ರೂಔಟ್ ದ ವರ್ಲ್ಡ್ ಸಾಕಷ್ಟು ಕಾನ್ಫ್ಲಿಕ್ಟ್ ಗಳಿದೆ, ಅನ್ಸರ್ಟನಿಟೀಸ್ ಇದೆ, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ನಾವು ವಿಶ್ವದ ಗ್ರೋತ್ ಎಂಜಿನ್ ಆಗಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಭಾರತ. ಮೇ ಬಿ ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಅದು ಸಾಧ್ಯ ಕೂಡ ಆಗಬಹುದು. ಯಾಕೆ ಅಂತಂದ್ರೆ ಭಾರತ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಮೋಕ್ರಸಿ. ಹಾಗೆ ವಿಶ್ವದ ಯಾವುದೇ ದೇಶ ಆದ್ರೂ ಭಾರತವನ್ನ ನಂಬಬಹುದು. ಟ್ರಸ್ಟ್ ಅನ್ನ ಬಿಲ್ಡ್ ಮಾಡ್ಕೊಂಡಿದೆ ಭಾರತ. ಅದೇ ಭಾರತಕ್ಕೆ ಪ್ಲಸ್. ಬೇರೆ ಯಾವುದೇ ದೇಶವನ್ನ ಭಾರತವನ್ನ ನಂಬಿದ ರೀತಿಯಲ್ಲಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತ ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಖಂಡಿತ ಇದನ್ನ ಅಚೀವ್ ಮಾಡೋದಕ್ಕೆ ಅಸಾಧ್ಯ ಅಂತೂ ಆಗೋದಿಲ್ಲ. ಇವೆಲ್ಲವೂ ಕೂಡ ಸಾಧ್ಯನೇ. ಈ ಮಾತುಗಳನ್ನ ನರೇಂದ್ರ ಮೋದಿ ಅವರು ಸ್ವತಃ ನೆದರ್ಲ್ಯಾಂಡ್ಸ್ ನ ಹೇಗಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಮತ್ತೊಮ್ಮೆ ರಿಕಾಲ್ ಮಾಡೋದಾದ್ರೆ, ಒಲಿಂಪಿಕ್ಸ್ ಅನ್ನ ಆಯೋಜನೆ ಮಾಡೋದು ಭಾರತ ದೇಶದಲ್ಲಿ, ಹಾಗೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದು, ಹಾಗೆ ಬಿಕಮ್ ಎ ಗ್ರೀನ್ ಎನರ್ಜಿ ಹಬ್. ಗ್ರೀನ್ ಎನರ್ಜಿ ಹಬ್ ಮಾಡುವಂತದ್ದು ಭಾರತವನ್ನ, ಹಾಗೆ ವರ್ಲ್ಡ್ಸ್ ಗ್ರೋತ್ ಎಂಜಿನ್ ಆಗೋದು. ಈ 4 ಗುರಿಗಳನ್ನ ಅಚೀವ್ ಮಾಡಬೇಕು ಭಾರತ ಮುಂದಿನ ದಿನಗಳಲ್ಲಿ. ಇದನ್ನ ಸ್ವತಃ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ಒಳ್ಳೆಯ ಬೆಳವಣಿಗೆ. ಈ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಪ್ರವೃತ್ತರಾದ್ರೆ ಮೇ ಬಿ ಅದು ಇನ್ವೆಸ್ಟರ್ಸ್ಗೂ ಕೂಡ ಸಾಕಷ್ಟು ಲಾಭವನ್ನು ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಕೌಂಟ್ ಓಪನಿಂಗ್ ಲಿಂಕ್ ನೀವು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಅಥವಾ ಬಯೋಗ್ ಹೋಗಿ ನೋಡಿದ್ರು ಕೂಡ ಇದೆ, ಅಥವಾ ಯೂಟ್ಯೂಬ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊನೆಯಲ್ಲಿ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ನಂಬರ್ ಸಂಪರ್ಕ ಮಾಡಬಹುದು. ಬಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಿ. ಸರಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.